ಹಲೋ ನಮಸ್ಕಾರ, ನಾನು ನಿಮ್ಮ ಪುನೀತ್. ಇವತ್ತು ನಾವು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀನಿ. ಸಕ್ಕರೆ ನಾಡು ಮಂಡ್ಯ ಅಂತ ನಿಮಗೆ ಅಂದ್ಕೊಳ್ಳೇನೆ ಇಲ್ಲಿ ಕಬ್ಬು ಅದು ಇದೆಲ್ಲ ತುಂಬಾ ಫೇಮಸ್ಸು. ಸೊ ನಾವು ಅದೇ ಥರ ಕಬ್ಬನ್ನ ಬೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡೋಕ್ಕೋಸ್ಕರ ಶಿವರಂಜಪ್ಪ ಅವ್ರದ್ದು ಆಲೆ ಮನೆಗೆ ಬಂದಿದ್ದೀವಿ. ಸೊ ಆಲೆ ಮನೆಯಲ್ಲಿ ನಿಮಗೆ ಕಬ್ಬನ್ನೆಲ್ಲ ಕರಗಿಸಿ ಅದನ್ನ ನೀರು ಮಾಡಿ ಅದರಿಂದ ಬೆಲ್ಲ ಹೆಂಗೆ ತೆಗಿತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫುಲ್ ವೀಡಿಯೋ ಇದು. ಶಿವರಂಜಪ್ಪ ಅವ್ರು ಆಲೆ ಮನೆ ಪರ್ಮಿಷನ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ವೆರಿ ಮಚ್ ಅವ್ರಿಗೆ. ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವರು ಮಾತಾಡ್ಸೋಣ. ಸೊ ಅದಕ್ಕಿಂತ ಮುಂದೆ ಹೋಗಿ ನೋಡೋಣ ಬೆಲ್ಲ ಹೆಂಗೆ ತಯಾರಾಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಮುಂದೆ ಹಂಗೆ ಬನ್ನಿ. ಅಷ್ಟು ನೋಡಿ, ಇವಾಗ ಈಗ ತಾನೇ ಇಲ್ಲಿ ಬಿಸಿ ಬಿಸಿ ಬೆಲ್ಲ ನಮ್ಮ ಮುಂದೆ ಬಂದು ಇಟ್ಟಿದ್ದಾರೆ. ನಮ್ಮ ಮುಂದೆ ಬೆಲ್ಲ ತೊಗೊಬಂದು ಬಿಸಿ ಬಿಸಿ ಬೆಲ್ಲ ಇಟ್ಟಿದ್ದಾರೆ ಈಗ ತಾನೆ. ಸೊ ಈ ಬೆಲ್ಲನ ಹೆಂಗೆ ಮಾಡ್ತಾರೆ, ಫುಲ್ಲು ಪ್ರೊಸೀಜರ್ ಏನು ಅದನ್ನ ತೋರಿಸ್ಕೊಡ್ತೀನಿ ನಾನು ಇವಾಗ ನಿಮಗೆ. ನೋಡ್ದಾ ಹಿಂಗೇನೆ ನೋಡಿ. ಸೊ ಈಗ ಫಸ್ಟು ಪ್ರೊಸೀಜರ್ ಏನು ಅಂತ ಹಂಗೆ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ. ನಮ್ಮ ಇಲ್ಲಿ ಆನೆ ಮನೆದು ಶಿವರಂಜಪ್ಪ ಅವ್ರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ಓನರು. ಅವ್ರನ್ನ ಈಗ ಮಾತಾಡ್ಸೋಣ. ನಮಸ್ಕಾರ. ಈಗ ನೀವು ಆಲೆ ಮನೆ ಎಷ್ಟು ವರ್ಷ ನಡೆಸ್ತಾ ಇದ್ದೀರಣ್ಣ? ಇದು ನಮ್ಮ ತಂದೆಯರು ಶುರು ಮಾಡೋದು ಆಲೆ ಮನೆ. ಓಕೆ. ಅವರಾದ್ಮೇಲೆ ನಾವು ನಡೆಸ್ಕೊಬೋದಾ ಇದೀರಾ? ಸೊ ನಿಮ್ದು ಇದೇನ ಮೇನ್ ಕೆಲಸ ಅಥವಾ ಬೇರೆ? ಇಲ್ಲ, ನಮ್ಗಿದೆ ಇದೇ ಆದಾಯ. ಮತ್ತೆ ಜಮೀನು ಇದೆ. ನಾವು ಹೊರಗಡೆಯಿಂದ ಕಬ್ಬ ತಕೊಂಡು ಇಲ್ಲಿ ಕಬ್ಬ ಆಡಿಸ್ಕೊಂಡು ಬೆಲ್ಲ ಮಾಡಿ ಮಾರ್ಕೆಟ್ ಹಾಕೋದು. ನಿಮ್ದು ಬೆಲ್ಲ ಮೈಸೂರು ಮಾರಾಟ ಆಗುತ್ತಾ? ಔಟ್ ಸೈಡ್ ಮೈಸೂರು ಹೋಗುತ್ತಾ? ಔಟ್ ಸೈಡ್ ಮೈಸೂರು, ಮಂಡ್ಯ? ಇಲ್ಲ, ನಾವು ಮಂಡ್ಯಕ್ಕೆ ತಗೊಂಡು ಹಾಕ್ತೀವಿ. ಮಂಡ್ಯದ ಮಾರ್ಕೆಟ್ ಇಂದ ಆ ಕಡೆ ಹೊರ ದೇಶಕ್ಕೆಲ್ಲ, ಹೊರ ರಾಜ್ಯಕ್ಕೆಲ್ಲ ಹೋಯ್ತಿದೆ. ಹೊರ ರಾಜ್ಯಕ್ಕೆ, ಗುಜರಾತು, ಆ ಕಡೆ ಇದು ಯಾವ್ದು ತಮಿಳ್ನಾಡು, ಆ ಕಡೆ ಅವ್ರು ಎಲ್ಲೆಲ್ಲಿ ಬೇಕು ಅಂತ ಎಲ್ಲ ತಗೊಂಡು ಹೋಗ್ತಾರೆ. ದಿನಕ್ಕೆ ಒಂದು ಹಬ್ಬ ಅಂದ್ರೆ ಎಷ್ಟು ಕೆಜಿ ಬೆಲ್ಲ ಇದು ಮಾಡ್ತೀರಾ? ಇಲ್ಲಿ ನಾವು ಡೈಲಿ ಅವರೇಜ್ ಒಂದು 13 ರಿಂದ 15 ಕ್ವಿಂಟಾಲ್ ಬೆಲ್ಲ ಕಡಿತೀವಿ. 13 ರಿಂದ 15 ಕ್ವಿಂಟಾಲ್ ಬೆಲ್ಲ ಅಂದ್ರೆ 13 ಕ್ವಿಂಟಾಲ್ ಅಂದ್ರೆ 130 ಕೆಜಿ? ಇಲ್ಲ, 100 ಕೆಜಿ. 100 ಕೆಜಿ ಅಂದ್ರೆ 1300 1400 ಕೆಜಿ. ಸರಿ ಅಣ್ಣ. ಈಗ ಈ ಕಬ್ಬಿಂದ ಹಿಡಿದು ಈ ಬೆಲ್ಲ ಹೆಂಗ್ ಮಾಡ್ತೀರಾ? ನಮ್ಗೆ ಸ್ವಲ್ಪ ಇದ್ ಮಾಡ್ಕೊಡ್ತೀರಾ, ತೋರ್ಸ್ಕೊಡ್ತೀರಾ? ಇದೆ ನೋಡಿ ಹೆಂಗ್ ಮಾಡ್ತಾರೆ ಅಂತ. ಈಗ ಅಲ್ಲಿ ಕಬ್ಬು ಕೊಡ್ತಾವ್ರೆ, ಅಲ್ಲಿ ಜ್ಯೂಸ್ ಬರುತ್ತೆ, ಹಾಲು ಬರುತ್ತೆ. ಅಲ್ಲಿ ಕೆಳಗಡೆ ಹಾಲು ಹೋಯ್ತಾ ಇದೆ, ಮೇಲ್ಗಡೆ ರಚ್ಚು ಹೋಯ್ತಾ ಇದೆ. ರಚ್ಚು ಡ್ರೈಯರ್ ಬೀಳ್ತದೆ, ಹಾಲು ಇಲ್ಲಿ ಅಂಡೆಗೆ ಬೀಳ್ತದೆ. ಆಯ್ತಾ? ಈ ಕೊಪ್ಪರಿಕೆಯಿಂದ ಒಂದೊಂದಕ್ಕೆ ಇದುವಾಗಿ ಎರಡನೇದ್ರಲ್ಲಿ ಮಡ್ಡಿ ಎತ್ತಾರೆ. ಹಿಂಗೆಲ್ಲ ಆ ಕಡೆಯಿಂದ ಬರ್ತದೆ. ಸೊ ನಾವು ಫುಲ್ ಒಂದು ಆಲೆ ಮನೆ ಫುಲ್ ವಿಡಿಯೋ ಮಾಡ್ಕೊತೀವಿ ಈಗ. ಹಂಗಾರೆ ಮಾಡ್ಕೋಬಹುದು. ಥ್ಯಾಂಕ್ ಯು ಅಣ್ಣ. ಆಯ್ತು, ಮಾಡ್ಕೊಳ್ಳಿ. ನೋಡಿ, ಇವಾಗ ತಾನೆ ಒಂದು ಟ್ರ್ಯಾಕ್ಟ್ರು ಫುಲ್ಲು ಕಬ್ಬು ಆಲೆ ಮನೆಗೆ ಬಂತು. ಅಲ್ಲಿಂದ ಕಬ್ಬನ್ನ ಕೆಳಗಡೆ ಹಾಕೊಂತ ಇದ್ದಾರೆ. ಒಂದು ಟ್ರ್ಯಾಕ್ಟ್ರು ಫುಲ್ಲು ಕಬ್ಬು ತಂದು ಕೆಳಗಡೆ ಹಾಕಿದ್ರು. ನೋಡಿ, ಇವೆಲ್ಲ ಕಬ್ಬು ತಗೊಬಂದು ಹಾಕಿದ್ರು. ಅಣ್ಣ, ಎಷ್ಟು ಕ್ವಿಂಟಾಲ್ ಇತ್ತಿದ್ದು? ಎಷ್ಟು ಕ್ವಿಂಟಾಲ್ ಇತ್ತು? ಟನ್ನು? 1 ಟನ್ನಾ? 1000 ಕೆಜಿ? ಮೂರು ಕಾಲು ಟನ್ನು. ಈಗ ನೀವು ಹಾಕಿರೋದು ಇಲ್ಲಿಗೆ? ಜೈ 300 ಕೆಜಿ ಅಂತೆ ಅದು. ಸೊ ಅಣ್ಣ, ಇದೇ ಮೊದ್ಲ ಅಣ್ಣ ಇಲ್ಲಿಂದ ಕಬ್ಬು ಫಸ್ಟ್ ಇದಕ್ಕೆಲ್ಲ ಹೋಗುತ್ತಾ? ಇಲ್ಲಿ ಕಬ್ಬು ಗ್ರೈಂಡ್ ಮಾಡಿ ಜ್ಯೂಸ್ ಇಂದ ಆಚೆ ಬರುತ್ತೆ. ಇಲ್ಲಿ ಜ್ಯೂಸ್ ಇಲ್ಲಿ ಬರ್ತಾ ಇಲ್ಲಿ. ಸೊ ಫಸ್ಟ್ ಕಬ್ಬು ಇಲ್ಲಿಗೆ ಇದು ಮಾಡ್ಕೊಂತಾರೆ. ಕಬ್ಬು ಇಲ್ಲಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾರೆ. ಇಲ್ಲಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದು ಜ್ಯೂಸು ಅಣ್ಣ ಇಲ್ಲಿಂದ ಹೋಗ್ತಾ ಇಲ್ಲಿ ಹೋಯ್ತಾ? ಇಲ್ಲಿ ಇದನ್ನ ಪೈಪಿಂದ ಹೋಗುತ್ತಾ? ಪೈಪಿಂದ ಹೋಗುತ್ತೆ, ಮೇಲ್ಗಡೆ ರಚ್ಚು ಹೋಯ್ತದೆ. ಸೊ ಇಲ್ಲಿ ನೋಡಿ, ವೇಸ್ಟ್ ಮೇಲ್ಗಡೆ ಹೋಗುತ್ತೆ. ಅಲ್ಲಿ ಗ್ರೈಂಡರ್ ಆಗಿದ್ದು ವೇಸ್ಟ್ ಮೇಲ್ಗಡೆ ಹೋಗುತ್ತೆ. ಜ್ಯೂಸ್ ನೋಡಿ, ಇಲ್ಲಿಂದ ಒಂದು ಪೈಪ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಜ್ಯೂಸ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿಂದ ಹರಿದೋಗಿ ಜ್ಯೂಸು. ಸೊ ನೋಡಿ, ಈಗ ಅಲ್ಲಿಂದ ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿದ್ದು ಇಲ್ಲೊಂಥರ ಗುಂಡಿ ಥರ ಇರುತ್ತೆ. ಸೊ ಈ ಗುಂಡಿಗೆ ಬಂದು ಎಲ್ಲ ಸ್ಟೋರೇಜ್ ಆಗುತ್ತೆ. ಈ ಕಬ್ಬನ್ನ ಏನು ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಏನು ಇರಲ್ಲ ಇದರಲ್ಲಿ. ಹೆಂಗಿದೆ ಕಬ್ಬು ಹಂಗೆ ತೊಗೊಂಬಂದು ಅಲ್ಲಿ ಎಲ್ಲ ರುಬ್ತಾರೆ. ರುಬ್ಬಿದ್ದು ಜ್ಯೂಸ್ ಎಲ್ಲ ಫುಲ್ಲು ಅದು ಕೊಳೆ ಎಲ್ಲ ಏನಿರುತ್ತೆ ಎಲ್ಲ ಹಿಂಗೆ ಬರುತ್ತೆ. ಸೊ ನೆಕ್ಸ್ಟ್ ಈ ಡ್ರಮ್ಮಿಂದ ಈ ಡ್ರಮ್ಮಲ್ಲಿ ಫುಲ್ ಆದಮೇಲೆ
ನೆಕ್ಸ್ಟು ಅದು ಪಕ್ಕದಲ್ಲೇ ಇನ್ನೊಂದು ಡ್ರಮ್ ಥರ ಇದೆ, ಅಲ್ಲಿಗೆ ಹಾಕೊತಾರೆ. ಸೊ ಅಲ್ಲಿ ನಿಮಗೆ ಈ ಮಡ್ಡಿ ಎಲ್ಲ ಏನು ಬರುತ್ತೆ, ಆ ಕಸ ಎಲ್ಲ ಏನಿರುತ್ತೆ, ಕಸ ಎಲ್ಲ ನೋಡಿ ಈ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾರೆ. ಆ ಕಡೆಗೆ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕೊತಾರೆ. ನೋಡಿ ಈಗ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಮೇಲ್ಗಡೆ ಬರೋ ವೈಟ್ ಡಸ್ಟ್ ಎಲ್ಲ ಏನಿದೆ ನೋಡಿ ಈ ಥರ ನೀಟಾಗಿ ಸೋಸ್ಕೊತಾರೆ. ನೋಡ್ಕೊಳ್ಳಿ, ಅಷ್ಟು ನೋಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಜ್ಯೂಸ್ ಬಂದು ಇಲ್ಲಿ ಬರುತ್ತೆ. ಇಲ್ಲಿಗೆ ಬಂದಮೇಲೆ ಜ್ಯೂಸ್ನ ಇಲ್ಲಿಂದ ತೆಗೆದು ಈ ಕಡೆ ಬಾಣಲಿ ಹಾಕೊತಾರೆ. ಅದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ 2 ನಿಮಗೆ ಹುಂಡಿಗಳಿದೆ. ಇದರಲ್ಲಿ ನಿಮಗೆ ಈ ಫಸ್ಟ್ ಹುಂಡಿ ಏನು ಕಾಣ್ತಾ ಇದೆ, ಈಗ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದನ್ನ ಇದಕ್ಕೆ ಬಂದು ಹಾಕೊತಾರೆ. ಇದಕ್ಕೆ ಬಂದು ಹಾಕೊಂಡು ಚೆನ್ನಾಗಿ ಮಳಿಸಿ ಕುದ್ದಿ ಇನ್ನೊಂದು ಪಕ್ಕದ ಒಂದು ಗುಂಡಿ ಇದೆ. ಆ ಗುಂಡಿಲಿ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ ಬರುತ್ತೆ. ನೋಡಿ ಈ ಗುಂಡಿ ಇನ್ನೇನು ಎಲ್ಲ ಆದಮೇಲೆ ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ಒಂದ್ಸಲ ಬೆಲ್ಲ ಕುದಿಯೋಕೆ ಶುರು ಮಾಡಿದ್ಮೇಲೆ ಒಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆ ಅಂತೂ ಆಗುತ್ತಂತೆ. ಈಗ ಆಲ್ಮೋಸ್ಟ್ ನಾವು ಬಂದಾಗ ಇದು ಆಲ್ರೆಡಿ ಅರ್ಧ ಆಗಿತ್ತು. ಸೊ ಇನ್ನು ಅರ್ಧ ಗಂಟೆಲಿ ಅದು ಮ್ಯಾಕ್ಸಿಮಮ್ ಮಳ್ಳಿ ಈ ಜ್ಯೂಸ್ ಏನಿದೆ ಆ ಜ್ಯೂಸು ಈ ಥರ ಆ ಜ್ಯೂಸು ಈ ಥರ ಬೆಲ್ಲಕ್ಕೆ ರೆಡಿಯಾಗಿ ಅರ್ಧ ಗಂಟೆ ರೆಡಿ ಆಗುತ್ತೆ. ಸೊ ಈ ಥರ ಗಟ್ಟಿಯಾಗಿ ತಿಕ್ಕಾಗಿ ಬೆಲ್ಲ ಆಗಿರೋದನ್ನ ಇಲ್ಲಿ ತಗೊಂಡು ಬಂದ್ಬಿಟ್ಟು ನೋಡಿ ಈ ಥರ ಬೆಲ್ಲ ರೆಡಿ ಮಾಡಿದ್ಮೇಲೆ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಇದ್ರೊಳಗಡೆ ಹಾಕೊಂಡು ಅದನ್ನು ಹಚ್ಚಿಗೆ ಹಾಕೊತಾರೆ. ನೋಡ್ಕೊಳ್ಳಿ ಈ ಥರ ನೀಟಾಗಿ ಅಚ್ಚು ಮೇಲೆ ಹಾಕೊಂಡು ಹೋಗ್ತಾರೆ. ಆ ಅಚ್ಚು ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನ ತುಂಬಿಬಿಟ್ಟು ಮಾರ್ಕೆಟ್ಗೆ ಹಾಕ್ತಾರೆ. ಒಟ್ಟಿಗೆ ದಿನಕ್ಕೆ ಒಂದು 1300-1400 kg ಅಷ್ಟು ಬೆಲ್ಲ ತೆಗಿತಾರಂತೆ. ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕದೇ ಆದ್ಮೇಲೆ ಬಟ್ ಇದರಲ್ಲೇನೆ ಅಷ್ಟೊಂದು ತೆಗಿತಾರೆ ಬೆಲ್ಲ ಅಂದರೆ ಯೋಚನೆ ಮಾಡಿ. ನೋಡಿ ಹೆಂಗೆ ಎಲ್ಲ ನಾರ್ತ್ ಕಡೆಯಿಂದ ಬಂದಿರೋರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹುಡುಗರು 5 ಜನ 6 ಜನ ಹುಡುಗರು ಇದ್ದಾರೆ. ಎಲ್ಲ ಹುಡುಗರು ನಾರ್ತ್ ಅವ್ರೇನೆ. ಸೊ ಇದಕ್ಕೆ ಸೋಡಾ ಮಿಕ್ಸ್ ಮಾಡಲೇಬೇಕಂತೆ. ಕೆಮಿಕಲ್ ಮಿಕ್ಸ್ ಮಾಡಲಿ ಅಂದ್ರೆ ಬೆಲ್ಲ ಆಗಲ್ಲ. ಮತ್ತೆ ಒಂದಷ್ಟು ವೇಸ್ಟ್ ಬಂತು, ಮತ್ತೆ ಆ ವೇಸ್ಟ್ ಅನ್ನು ತಗೊಂತಾರೆ. ಇದು ಅನ್ಎಂಡಿಂಗ್ ಪ್ರಾಸೆಸ್. ಇದು ಇಲ್ಲದೇ ಇಲ್ಲ. ಬೆಳಗ್ಗೆ ಶುರು ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಸುಮ್ಮನೆ ಬೆಲ್ಲ ಮಾಡ್ತಾನೆ, ಕಬ್ಬು ಆಡಿಸ್ತಾ ಇರೋದೇ ಬೆಲ್ಲ ಮಾಡ್ತಾ ಇರೋದನ್ನೇ. ನಾನು ಇದೇ ಫಸ್ಟ್ ಟೈಮ್ ನಾನು ಆಲೆ ಮನೆ ನೋಡ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ ಈ ತರ ನೋಡಿದಾಗಿಲ್ಲ. ಈಗ ನಾವು ಇಲ್ಲಿ ಬಿಸಿ ಬೆಲ್ಲನ ಇಸ್ಕೊಂಡು ತಿನ್ನೋಕೆ ಒಂದ್ಸಲ ಟ್ರೈ ಮಾಡ್ತೀನಿ. ಬಿಸಿ ಬೆಲ್ಲ ಕಬ್ಗ ಕೊಡ್ತಾರೆ. ಅದು ತಿನ್ನೋಕೆ ಹೆಂಗಿರುತ್ತೆ ನೋಡೋಣ ಒಂದ್ಸಲ. ಇನ್ನೇನೋ ಬೆಲ್ಲ ರೆಡಿ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಇದನ್ನ ಗಟ್ಟಿ ಮಾಡ್ತಾರೆ. ಈಗ ಬೆಲ್ಲನ ಈ ಕಡೆ ಹಚ್ಚಿಗೆ ಹಾಕೊತಾರೆ. ತೋರಿಸ್ಕೊಡ್ತೀವಿ, ನೋಡ್ತಾ ಇದ್ದಾರೆ ಹೆಂಗೇನೆ. ಇನ್ನೇನು ಬೆಲ್ಲ ಆಗ ಅಷ್ಟರಲ್ಲಿ ನಾವು ಗೌಡ್ರನ್ನ ಮಾತಾಡ್ಸೋಣ. ಇಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ದುಡ್ಡು ಏನು ಅಂತೆಲ್ಲ ಕೇಳ್ಕೊಳ್ಳೋಣ. ಗೌಡ್ರು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಕೇಳೋಣ ಅವ್ರನ್ನ. ಸೊ ಅಣ್ಣ, ಇವಾಗ ನಿಮಗೆ ಒಂದು ದಿನಕ್ಕೆ ಇಷ್ಟು ಬೆಲ್ಲ ತೆಗಿತೀರಾ ಅಂದ್ರೆ ಇಲ್ಲಿ ಒಂದು 6-7 ಜನ ಹುಡುಗರು ಕೆಲಸ ಮಾಡ್ತವ್ರೆ. ಈಗ ಹುಡುಗರು ಖರ್ಚೆಲ್ಲ ಹೆಂಗೆ? ಈ ಕಬ್ಬೆಲ್ಲ ಎಲ್ಲಿಂದ ಬರೋದು? ಈಗ ನಾವು ಕಬ್ಬ ಹೊರಗಡೆಯಿಂದ ತಗೊಬರ್ತೀವಿ. ಅಲ್ಲಿ 2200 ತಗೊಂಡು ಕಡ್ತಾ ಒಂದು 800 ರೂಪಾಯಿ ಕೊಟ್ಟು, ಏರ್ಗೆ 300 ರೂಪಾಯಿ ಕೊಟ್ಟು ನಾವು 3100 ರೂಪಾಯಿಗಳಿಗೆ ಡೆಲಿವರಿ ಆಗ್ತದೆ ಕಬ್ಬು. ಸರಿ, 3100 ರೂಪಾಯಿಗೆ ಇಲ್ಲಿ ಡೆಲಿವರಿ ಆದರೆ ಇವ್ರಿಗೇನು ಮಾಡ್ತೀವಿ, ಇವ್ರಿಗೆ 350 ರೂಪಾಯಿ ಕೊಡ್ತೀವಿ. ಇವ್ರಿಗೆ 350 ರೂಪಾಯಿ ಒಂದು ದಿನಕ್ಕೆ? ಒಂದಿಲ್ಲ, ಒಂದು ಕ್ವಿಂಟಾಲ್ಗೆ 100 kg 350 ಕೊಡ್ತೀವಿ. 100 kg ಅವ್ರು ಬೆಲ್ಲ ಮಾಡಿದ್ರೆ 350 ರೂಪಾಯಿ. 350 ರೂಪಾಯಿ ಅಂದರೆ ಅದರಲ್ಲಿ 330 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಒಟ್ಟಾರೆ ಊಟದ್ದು ನಮ್ದೇ. ಅದು ಗೋಧಿ ಪೌಡ್ರ್, ಇವರು ಗೋಧಿ ಪೌಡ್ರ್ ಕೊಡ್ತೀವಿ. ಆಮೇಲೆ ಸ್ವಲ್ಪ ರೈಸ್ ಕೊಡ್ತೀವಿ. ಡೈಲಿ ಬೆಳಗ್ಗೆ 1 ಲೀಟ್ರು, ಸಾಯಂಕಾಲ 1 ಲೀಟ್ರ್ ಹಾಲು ಕೊಡ್ತೀವಿ. ಯಾರಿಗೆ? ಇವ್ರಿಗೆ ಇವ್ರದ್ದೆಲ್ಲ ಸೇರಿಸಿದ್ರೆ 350-360 ರೂಪಾಯಿ ಗಂಟೆ ದುಡ್ಡು ಆಯ್ತದೆ. ಹಾಲೊಂದು, ಮತ್ತೆ ನಾವು ತಂದ್ಕೊಡೋದು ದಿನಸಿದು
ಇವೆಲ್ಲ ಇದು ಗಾಣ ನಡೆದ್ರು ಕೊಡ್ಬೇಕು ಅವ್ರಿಗೆ, ಗಾಣ ನಡೀತಿದ್ರು ಕೊಡಬೇಕು. ಗಾಣ ನಡೆದ್ರು ಕೊಡಬೇಕು, ಅದ ಗಾಣ ನಡೀತಾ ಇದ್ರು ಊಟಕ್ಕೆ ಕೊಡ್ಬೇಕು ಅವ್ರಿಗೆ. ಊಟಕ್ಕೆ ಕೊಡಲೇಬೇಕು. ಅವ್ರು ತೀರೋಯ್ತು ಒಂದೇಟಿಗೆ 50 kg ಗೋಧಿ ಹಿಟ್ಟು ತಂದು ಹಾಕ್ಬಿಡ್ಬೇಕು. ಉಳ್ಕೆದನ ಅವರು ಸಾಂಬಾರು ಪದಾರ್ಥಕ್ಕೆ ಅವ್ರು ಮಾಡ್ಕೊತಾರೆ. ಅವ್ರೆಲ್ಲ ಉಳ್ಕೊಳ್ಳೋದಿದೆನಾ? ಉಳ್ಕೊಳಕ್ಕೆ ಅವ್ರಿಗೆ ಮನೆ ರೂಮ್ ಮಾಡ್ಕೊಟ್ಟಿವಿ. ರೂಮ್ ಮಾಡ್ಕೊಟ್ಟಿವಿ, ಟಾಯ್ಲೆಟ್ ಒಂದು, ಅವ್ರಿಗೆಲ್ಲ ಪರಿಶುದ್ಧತೆ ಇದೆ, ಬರೋದಿದೆ, ಬರಲ್ಲ ಅವರು. ಸೊ ಈಗ ಅವ್ರಿಗೆ ಒಂದು ಕ್ವಿಂಟಾಲ್ಗೆ 350 ರೂಪಾಯಿ 360 ರೂಪಾಯಿ ದುಡ್ಡು ಆಯ್ತದೆ. ಹೌದು. ಎಷ್ಟು ಕ್ವಿಂಟಲ್ ಅಂತ ತೆಗಿತೀರಾ ಅಂತ ಹೇಳಿದ್ರೆ ಇವರು 12ರಿಂದ 15 ಕಬ್ಬಿದ್ರೆ 12ರಿಂದ 15 ಕ್ವಿಂಟಾಲ್ ಗಂಟು ತೆಗಿತಾರೆ. 12ರಿಂದ 15 ಕ್ವಿಂಟಾಲ್ ತನಕ ತೆಗಿತಾರೆ. 15 ಗಂಟೆ ತೆಗಿತಾರೆ. 15 ಅಂತ ಹಂಗಾದ್ರೆ ಅವ್ರಿಗೆ ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಆಯ್ತು. ಆಯ್ತು. ಸೊ ಇದು ಕಬ್ಬಿನ ಬೇಕಾದ ತರ್ಸ್ಕೊಳ ಇದರಲ್ಲೆಲ್ಲ ಆಗಿ ನೀವು ಲಾಭ ತೆಗಿಬೇಕು. ಇವ್ರಿಗೆ 350 ಕೊಡಬೇಕು, ನಮ್ಮದು ಲೈಟ್ ಬಿಲ್ಲು, ಆಮೇಲೆ ಇವ್ರ ಚಾರ್ಜ್ಗಳು. ಇವ್ರ ಚಾರ್ಜ್ 350 ತಾಗೋದು ಬಿಡಿ, ನಮ್ಗೊಂದು 350 ರೂಪಾಯಿ ಬೀಳ್ತದೆ ನಮ್ಮ ಖರ್ಚನ್ನು. ಈಗ ಲೈಟ್ ಬಿಲ್ಲು, ಪೌಡ್ರು, ಚಕ್ಕೆ, ಸೋಡಾ, ಸುಣ್ಣ, ಆಮೇಲೆ ಮೆಟೀರಿಯಲ್ಸ್ಗಳು, ಸಾಬಿತಾ, ಇವೆಲ್ಲ ಚರ್ಚ್ ನಮಗೂ ಒಂದು 350 ರೂಪಾಯಿ ಬೀಳ್ತದೆ. ಅದ್ರ ಮೇಲೆ ಒಂದು 350 700 38 39 ಬೆಲ್ಲ ಹೋದ್ರೆ ನಮಗೊಂದು 50 ರೂಪಾಯಿ ಕ್ವಿಂಟಾಲ್ ಸಿಗ್ತದೆ ಸರಾಸರಿ ಬಂದರೆ. ಇಲ್ಲ ಅಕಸ್ಮಾತ್ 1 ಟನ್ ಕಬ್ಬಿಗೆ 90 kg ಬೆಲ್ಲ ಬಂದಾಗ ರೇಟ್ ಜಾಸ್ತಿ ಇದ್ದರೆ ಅಲ್ಲಿಗೆ ಅಡ್ಜಸ್ಟ್ ಆಯ್ತದೆ, ಇಲ್ಲ ಒಂದು ಸ್ವಲ್ಪ ಕಮ್ಮಿ ಆಯ್ತದೆ. ಒಂದೊತ್ತು ಸಿಗುತ್ತಾ, ಮುಂದೊತ್ತು ಸಿಗಲ್ಲ. ಲಾಭನೇ ಬರುತ್ತೆ ಯಾವಾಗಲೂ ಅಂತ ಎಕ್ಸ್ಪೆಂಡ್ ಮಾಡೋಕ್ಕಾಗಲ್ಲ, ಲಾಸು ಆಗ್ಬೋದು. ಧಾರಾಟ್ಯವಾಗಿ. ಈಗ ನಾವು 3000 ರೂಪಾಯಿ ತಗೊಂಡಿವಿ, ಬೆಲ್ಲ ಏನಾರ 3700 ರೂಪಾಯಿಗೆ ಹೋದ್ರೆ ಇಳುವರಿ ಏನಾರ 1 ಟನ್ಗೆ 1 ಕ್ವಿಂಟಾಲ್ 10 kg ಬಂದರೆ ಅಲ್ಲಿಗೆ ಅಡ್ಜಸ್ಟ್ ಆಯ್ತದೆ, ನಮ್ಮ ಕೈಯಿಂದ ಹಾಕ್ಸ್ಕೊಳ್ಳಲ್ಲ. 1 ಟನ್ಗೆ 1 ಕ್ವಿಂಟಾಲ್ ಬೆಲ್ಲ ಬಂದಾಗ ಹಾಕ್ಸ್ಕೊತದ. ಅದು ರೇಟ್ ಹೆಂಗೆ ವೇರಿಯೇಷನ್ ಆಯ್ತದೆ ಅದ್ರ ಮೇಲೆ. ಸರಿ ಅಣ್ಣ, ತುಂಬಾ ಧನ್ಯವಾದ. ಗೊತ್ತಿಲ್ಲ ನಮಗೆ, ಇಲ್ಲ ಮಾತು ತಿಳ್ಕೊಂಡಂಗಾಯ್ತು. ಆಯ್ತು ಪಾಪ, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಗೆ ತುಂಬಾ ಧನ್ಯವಾದ ನಿಮಗೆ. ಆಯ್ತು, ಒಳ್ಳೇದು. ಥ್ಯಾಂಕ್ ಯು. ನೋಡಿ ಹಿಂಗೆ ಬೆಲ್ಲ ರೆಡಿ ಆಯಿತು. ಈಗ ಅಲ್ಲಿ ರೆಡಿ ಆಗಿದ್ದು ಬೆಲ್ಲ ಕಾವು ಹಂಗೆ ಮಳ್ತಾ ಇದೆ ಬೆಲ್ಲ. ಆ ಬೆಲ್ಲನ ಇಲ್ಲಿ ತಂದು ಈ ಥರ ಮಾಡಿ ಆರಿಸ್ಕೊತಾರೆ ಸ್ವಲ್ಪ. ಅದು ಫುಲ್ಲು ಆಗ್ಬಿಡ್ತಾ ಇಲ್ಲಿ, ಪೂರಾ यहाँ पे हो जाएगा. ಅಲ್ಲಿ ಆ ಬಾಂಡ್ಲಿಲಿ ಏನಿದೆ ಫುಲ್ಲು ಇಲ್ಲಿ ಬಂದು ಇಲ್ಲಿ ತುಂಬಿಕೊಡುತ್ತೆ ಎಲ್ಲ ಬಂದು ಫುಲ್ಲು ಒಂಚೂರು ಬಿಡ್ದಂಗೆ ತೊಗೊಂಡ್ಬಿಡ್ತಾರೆ. ನೋಡಿ ಇನ್ನೇನೋ ತಿಳಿ ಎಲ್ಲ ಬೆಲ್ಲನೂ ತೆಗೆದುಬಿಟ್ರು ಆಚೆಗೆ. ಆಮೇಲೆ ನೆಕ್ಸ್ಟು ಅಲ್ಲಿ ಖಾಲಿ ಆಗಿರೋದನ್ನ ವಾಪಸ್ಸು ಇಲ್ಲಿ ನಾವು ನೋಡಿ ಹೆಂಗೆ ಬಸ್ ಅಂತ ಇದೆ ಅದು. ಆ ಕಡೆ ಮೋಸ್ಟ್ಲಿ ತುಂಬ ಕಾವಿದೆ ಅನಿಸುತ್ತೆ, ಇಲ್ಲಿ ಈ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಆ ಕಡೆ ಫಸ್ಟ್ ಒನ್ನೇ ತುಂಬ ಕಾವಿದೆ. ಇಲ್ಲಿರೋ ಜ್ಯೂಸ್ನೆಲ್ಲ ತೆಗೆದು ಈಗ ಆ ಕಡೆಗೆ ಹಾಕೊತಾ ಇದ್ದಾರೆ. ಎಷ್ಟೇ ಪ್ರೊಸೆಸ್ಸು ನೋಡ್ಕೊಳ್ಳಿ. ಫಸ್ಟ್ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ತೆಗೆದು ಈ ಕಡೆಗೆ ಹಾಕ್ತಾರೆ, ಈ ಕಡೆಯಿಂದ ಮಡ್ಡಿ ತೆಗೆದ್ಬಿಟ್ಟು ಈ ಕಡೆಗೆ ಹಾಕ್ತಾರೆ, ಈ ಕಡೆಯಿಂದ ತಗೊಬಿಟ್ಟು ಫೈನಲ್ ಪ್ರೊಸೆಸ್ ಆ ಕಡೆಗೆ ಹಾಕ್ತಾರೆ. ಈಗ ಅಲ್ಲಿಂದ ಅದು ಈ ಗಟ್ಟಿ ಥರ ಆಗಬೇಕಂದ್ರೆ 1 hour ಟೈಮ್ ಬೇಕು. ಚೆನ್ನಾಗಿ ಮಳ್ಳಿ ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದು ಈ ಥರ ಆಗುತ್ತೆ. ಈ ಥರನ ಹಚ್ಚು ಮಾಡಿ ಮಾರುಕಟ್ಟೆಗೆ ಮಾರ್ತಾ ಹೋಗ್ತಾರೆ ಅಷ್ಟೇ. ಸ್ವಲ್ಪ ಏನೋ ಸ್ವಲ್ಪ ಕೆಮಿಕಲ್ ಹಾಕೊಂಡ್ರು, ಏನಕ್ಕೆ ಅಂತ ಕೇಳಿದೆ. ಅದು ಏನೋ ಕಲರ್ನ 100% ಅದೇ ಥರ ಫುಲ್ಲು ಅರ್ಶಿನ ಕಲರ್ ಮಾಡ್ಕೊಳ್ಳೋಕ್ಕೆ, ಅದು ಆ ಬೆಲ್ಲ ಒಂಥರ ಫುಲ್ಲು ಡಾರ್ಕ್ ಕಲರ್ ಇರುತ್ತಲ್ಲ ಆ ಥರ ಕಲರ್ ಮಾಡ್ಕೊಳ್ಳೋಕ್ಕೆ ಆ ಕೆಮಿಕಲ್ ಹಾಕ್ಲೇಬೇಕಂತೆ.
अभी वो भी ये भी ये भी केमिकल है। नहीं, केमिकल नहीं है, ये केमिकल नहीं है। फिनिशिंग फिनिशिंग ಫಿನಿಶಿಂಗ್ ಏನೋ ಹೇಳ್ದವನೇನೋ ಅರ್ಥ ಆಯ್ತಲ್ಲ. अभी ये पूरा ठंडा होने के लिए कितना टाइम लगेगा? 5 मिनट में? 5 मिनट में इसको वहाँ भरने के लिए। हाँ हाँ, ये ठंडा करने के लिए, मिक्स करने के लिए जो कर रहा हूँ मैं ऐसे। ಸೊ ನೋಡ್ಕೊಳ್ಳಿ, ಇಲ್ಲಿಂದ ಫೈನಲ್ ಪ್ರಾಸೆಸ್ ಇದು. ಈ ಫೈನಲ್ ಪ್ರಾಸೆಸ್ಸಲ್ಲಿ ಈ ಬಿಸಿ ಬೆಲ್ಲನ ತಣ್ಣಗೆ ಮಾಡ್ಕೊಂಡು ಅದನ್ನು ಹಚ್ಚಿಗೆ ಹಾಕ್ಕೊತಾರೆ. ಆಮೇಲೆ ಹಚ್ಚಿಗೆ ಹಾಕ್ಕೊಂಡು ಹಚ್ಚಿಂದ ಅಲ್ಲಿಂದ ಹಚ್ಚಾಕಿ ಅದನ್ನು ಆ ಥರ ಆರಿಸಿ ಬೆಲ್ಲಗಳನ್ನ ಜೋಡಿಸಿ ಅದನ್ನ ಮಾರ್ತಾ ಇರ್ತಾರೆ ಅಷ್ಟೇ ಕಟ್ಬಿಟ್ಟು. ನೋಡಿ ಬಿಸಿ ಬಿಸಿ ಬೆಲ್ಲ ನಾನು ಯಾವತ್ತು ತಿಂದೇ ಇಲ್ಲ. ನೋಡಿ ಬಿಸಿ ಬಿಸಿ ಬೆಲ್ಲ ಕೊಡ್ತಾ ಇದ್ದಾರೆ. ಇವರೇ ಮಾಡ್ಕೊಡ್ತಾ ಇರೋದು ಬಿಸಿ ಬಿಸಿ ಬೆಲ್ಲ ನನಗೆ. अच्छा ऐसा करते रहना क्या? ठीक है, वो ठंडा हो जाएगा। ओके ओके. ನೋಡಿ ಬಿಸಿ ಬಿಸಿ ಬೆಲ್ಲ. अभी ये गर्म है क्या? हाँ, गरम है। ಸಕ್ಕ ಬಿಸಿ ಇದೆ ಇದು. ಹಿಂಗೆ ಮಾಡ್ತಾ ಇರಿ, ಆರೋಗುತ್ತೆ. ಆಮೇಲೆ ತಿನ್ನೋ ತಂದಿದ್ದಾರೆ. ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಬಿಸಿ ಬಿಸಿ ಬೆಲ್ಲ. ಸೊ ನೋಡಿ ಬಿಸಿ ಬಿಸಿ ಬೆಲ್ಲ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದೆ. ಯಾವುದು ತಿಂದಿಲ್ಲ, ಕಬ್ಬಿಗೆ ಕೊಟ್ಟಿದ್ದಾರೆ. ವಾವ್. ಸೊ ಈಗ ಫೈನಲ್ ಪ್ರಾಡಕ್ಟು ಈಗ ಬೆಲ್ಲ ನೋಡಿದ್ರಲ್ಲ, ಅಲ್ಲಿ ಬೆಲ್ಲ ಎಲ್ಲನೂ ಅಲ್ಲಿ ನೀಟಾಗಿ ಬಿಸಿ ಮಾಡಿ ಬೆಲ್ಲ ಹಚ್ಚು ಸ್ವಲ್ಪ ಆರಿದ್ಮೇಲೆ ಮಂಡ್ಯ ಮಾರ್ಕೆಟ್ಗೆ ಹಾಕ್ತಾರಂತೆ. ಇಲ್ಲಿ ಗೌಡ್ರನ್ನ ಕೇಳಿದ್ವಿ, ಅವ್ರು ಮಂಡ್ಯ ಮಾರ್ಕೆಟ್ಗೆ ಹಾಕೊತಾರೆ. ಅಲ್ಲಿಂದ ಬೇರೆ ಬೇರೆ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗುತ್ತಂತೆ, ಈ ಸೂರತ್ತು ಈ ಆ ಕಡೆ ಎಲ್ಲ ಹೋಗುತ್ತಂತೆ ಬೆಲ್ಲ. ಸೊ ನೋಡಿ ಇದು ಪ್ರೊಸೆಸ್ಸು. ಸೊ ಏನು ಮಾಮೂಲಿ ಬೆಲ್ಲನೇ, ಬಟ್ ಗಟ್ಟಿದಾಗ ಹೆಂಗಿರುತ್ತೆ ಆ ಥರ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬಾಯಿಗೆ ಹಾಕಿಕೊಂಡು ಕರ್ಗೋಗುತ್ತೆ ಅಷ್ಟೇ. ಡಿಫ್ರೆನ್ಸು ಟೇಸ್ಟಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ಸೊ ಆಮೇಲೆ ನೋಡಿ ಈ ಮಷೀನ್ ಏನಿದೆಯಲ್ಲ, ಈ ಮಷೀನು ಈ ಕಬ್ಬನ್ನ ಹಿಂಡಿ ಚೆನ್ನಾಗಿ, ಅದು ಸಿಪ್ಪೆ ಇನ್ನು ಹಸಿ ಇರುತ್ತೆ ಗೊತ್ತಾ, ಆ ಹಸಿ ಇರೋ ಸಿಪ್ಪೆ ನೋಡಿ ಅಲ್ಲಿಂದ ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಸಿಪ್ಪೆ ಅಲ್ಲಿಂದ ಬಂದು ಬಿಡ್ತಾ ಇರುತ್ತೆ ಮೇಲಿಂದ. ಸೊ ಅಲ್ಲಿ ಮೇಲಿಂದ ಬಂದು ಬಿದ್ದಿದ್ದ ಸಿಪ್ಪೆನ, ಆ ಹಸಿ ಸಿಪ್ಪೆ ಇರೋದನ್ನ ಈ ಮಷೀನ್ ಒಳಗಡೆ ಫುಲ್ ಬೆಂಕಿ ಇರುತ್ತಂತೆ, ಕಾವು ಇರುತ್ತಂತೆ. ಈ ಮಷೀನು ಫುಲ್ಲು ಹಸಿ ಸಿಪ್ಪೆನೆಲ್ಲ ಒಣಗಿಸಿ ಅದೇ ಸಿಪ್ಪೆನ ಇವರು ಅಲ್ಲಿ ಒಲೆಗೆ ಹಾಕೋಬೇಕು, ಆ ಥರ ಮಾಡಿಕೊಡುತ್ತೆ. ಇಲ್ಲಿ ನೋಡಿ ಅಲ್ಲಿಂದ ಹಸಿಯಾಗಿ ಬಂದಿದ್ದನ್ನ ಇದು ಎಲ್ಲ ಒಣಗಿಸಿ ಈ ಥರ ಒಲೆಗೆ ಆಗೋ ಥರ ಮಾಡಿಕೊಟ್ಟು ಅಲ್ಲಿಂದ ವಾಪಸ್ ಮತ್ತೆ ನೋಡಿ ಈ ಥರ ಹೋಗ್ತಾ ಇರುತ್ತಲ್ಲ ಏನಕ್ಕೆ, ಈ ಥರ ಏನಕ್ಕೆ ಹೋಗ್ತಾ ಇರುತ್ತೆ. ನೋಡಿ ಅಲ್ಲಿಂದ ಇಲ್ಲಿಗೆ ಬಂದು ಡಸ್ಟ್ ಎಲ್ಲ ಬೀಳ್ತಾ ಇರುತ್ತೆ. ಇದು ನೀಟಾಗಿ ಒಣಗಿರುತ್ತೆ. ಇದು ನೋಡಿ ನೀಟಾಗಿ ಒಣಗಿದೆ ನೋಡಿ. ಇದನ್ನು ಇಲ್ಲಿಂದ ನೀಟಾಗಿ ಎಲ್ಲ ಪುಷ್ ಮಾಡಿ ಇಲ್ಲಿ ಒಳಗಡೆ ಒಲೆ ಇದೆ. ನೋಡಿ ಇಲ್ಲಿ ಒಳಗಡೆ ಒಲೆ, ಅಂತಿಂತ ಒಲೆ ಎಲ್ಲ ಇದು. ಒಳಗಡೆ 4 ಅಡಿ ಡೀಪ್ ಇದೆ ಅಂತ ಆಳ, ಅಷ್ಟು ದೊಡ್ಡ ಒಲೆ ಇದು. ಇಲ್ಲಿಂದ ಆಗಿ ಇದನ್ನು ಕಬ್ಬನ್ನೇ ವಾಪಸ್ ಯೂಸ್ ಮಾಡ್ಕೊಂಡು ಅದರಲ್ಲೇ ಬೆಂಕಿ ಮಾಡ್ಕೊಂಡು ಯಾವುದನ್ನು ವೇಸ್ಟ್ ಮಾಡ್ಕೊಳ್ಳಲ್ಲ, ಅದು ಅಲ್ಲಲ್ಲೇ ಆಗುತ್ತೆ. ಸೊ ನೋಡಿ ಇದು ಪ್ರೊಸೆಸ್ಸು ಕಬ್ಬದ್ದು, ಕಬ್ಬಲ್ಲಿ ಬೆಲ್ಲ ಮಾಡೋದು.
ಸೊ ಇವತ್ತಿನ ವಿಡಿಯೋದಲ್ಲಿ ಈ ಆಲೆ ಮನೆಯಲ್ಲಿ ಬೆಲ್ಲನ ಹೆಂಗೆ ಮಾಡ್ತಾರೆ, ಕಬ್ಬಿನಿಂದ ಕಬ್ಬು ತೊಗೊಬಂದು ಆ ಕಬ್ಬಿಂದ ಬೆಲ್ಲ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಬೆಲ್ಲ ಹೆಂಗೆ ಮಾಡ್ತಾರೆ ಫುಲ್ ವಿಡಿಯೋ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆಲ್ಲ ಅಂತ ಅನ್ಕೊತೀನಿ. ಇನ್ನು ಮುಂದೆ ಇನ್ನೂ ಹೆಚ್ಚು ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚೆಷ್ಟು ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋ ಸಿಗೋಣ. ಟಿಲ್ ದೆನ್ ಬಾಯ್.